ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಾನು ಊರು ಹಬ್ಬದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ, 2 ದಿನದ ವ್ಲಾಗ್ನ. ಸೊ ಏನೇನಾಯಿತು ಅನ್ನೋದನ್ನ ಪೂರ್ತಿ ವಿಡಿಯೋನ ನೋಡಿ ಹೇಗೆ ಚೆನ್ನಾಗಿದೆ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ನಮ್ಮ ಊರಿನಲ್ಲಿ ಅಂದರೆ ಊರು ಹಬ್ಬ ಮಾಡ್ತಾರೆ. ಸೊ ಊರಲ್ಲಿ ಅಂದರೆ ನಾರ್ಮಲಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಅಂದರೆ ಮೇಯ್ನ್ ಹಬ್ಬ ನಡೆಯೋದು ಒಂದು ಪಕ್ಕದಲ್ಲಿ ಒಂದು ಊರಿದೆ. ಸೊ ಒಂದು 7 ಹಳ್ಳಿಗಳೇನಿರುತ್ತೆ ಎಲ್ಲ ಒಂದೇ ಕಡೆ ಸೆಲೆಬ್ರೇಟ್ ಮಾಡೋದು ಆ ಥರ. ಸೊ ಇವತ್ತು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಇವತ್ತು ಸಂಜೆಗೆ ಆರತಿ ತೊಗೊಂಡು ಆ ಊರಿಗೆ ಹೋಗಬೇಕು. ಸೊ ತಿಂಡಿಗೆ ನಾನು ಪುಳಿಯೋಗರೆ ಮಾಡ್ಕೊಂಡಿದ್ದೆ. ತಿಂದಿದ್ದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಬಂದೆ. ಸೊ ನಮ್ಮ ಮನೆಯಲ್ಲಿ ಪೂಜೆ ಮಾಡಬೇಕಂದ್ರೆ ಇದು ಬೇವಿನ ಸೊಪ್ಪು ಮ್ಯಾಂಡೇಟ್ರಿ ನಮಗೆ. ಸೊ ಅಂದರೆ ನಾನು ಇಲ್ಲೇ ಎಲ್ಲಾದರೂ ನಿಯರ್ ಬೈ ಅಂದರೆ ಸಮ್ಮರ್ ಟೈಮ್ನಲ್ಲಿ ಸಿಗುತ್ತೆ ಆ್ಯಂಡ್ ಮಿಕ್ಕಿದ ಟೈಮ್ನಲ್ಲಿ ಸಿಗೋಲ್ಲ. ಸೊ ಅವಾಗ ವಿಲೇಜಲ್ಲೇ ಇಡ್ತೀನಿ. ಆ್ಯಂಡ್ ಇವಾಗ ಸಮ್ಮರ್ ಅಲ್ವಾ ಅವೈಲೇಬಲ್ ಇರುತ್ತೆ ಅಂತ ಹೇಳಿಬಿಟ್ಟು ಹೋಗಿ ಇಲ್ಲೇ ಪಕ್ಕದಲ್ಲಿ ಸಿಗುತ್ತೆ ತೊಗೊಂಡು ಬಂದು ಇಟ್ಟೆ. ಆ್ಯಂಡ್ ತೋಟದ ಹತ್ರ ಹೋಗಿದ್ದೆ, ಕರ್ಬೇವಿನ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ. ಯಾಕೆ ತೋಟದ ಹತ್ರ ಬಂದ್ವಿ ಅಂತ ಅಂದರೆ ನಮ್ಮದು ಬಾವಿ ಇದೆ ನಮ್ಮ ತೋಟದೊಳಗಡೆ. ಸೊ ಅಲ್ಲಿಗೆ ಒಂದು ಮೊಲದ ಮರಿ ಬಿದ್ದಿದೆ ಅಂತ ಹೇಳಿ ಫೋನ್ ಮಾಡಿದ್ಲು ನನ್ನ ಕಸಿನ್ ಸಿಸ್ಟರ್. ಸೊ ಅವಳು ತೋಟದ ಹತ್ರ ಬಂದಿದ್ದಾಗ ನೋಡಿದ್ದಾಳೆ. ಸೊ ಅಲ್ಲಿಗೆ ಹೋಗಿದ್ವಿ ನೋಡೋಣ ಅಂತ ಹೇಳಿಬಿಟ್ಟು. ಸೊ ಅದನ್ನ ಮೇಲೆತ್ತು ಬಿಡೋದಕ್ಕೆ ಅಂತ ಹೇಳಿಬಿಟ್ಟು ಕೆಳಗೆ ಇಳ್ತಿದ್ದಾರೆ. ಪಕ್ಕದಲ್ಲೇ ಅಂದರೆ ಕರ್ಬೇವಿನ ಗಿಡ ಇರೋದು. ಅದು ಹೇಗಿದೆ ಅಂದರೆ ಪೂರ್ತಿ ಬಾವಿ ಒಳಗಡೆ ಹಿಂಗೆ ಬಿಟ್ಟಿದೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಮಿಷಿನ್ ಮನೆ ಅಂತ ಹೇಳ್ತಾರಲ್ಲ, ಸೊ ಅದಿದೆ. ಹಾಗೆ ಕರ್ಬೇವಿನ ಸೊಪ್ಪು ಇತ್ತಲ್ಲ, ಸೊ ಕಿತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಕಿತ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಜ್ಜಿ ಎಲ್ಲರೂ ನೋಡ್ತಾ ಇದ್ದಾರೆ ಎಲ್ಲಿದೆ ಅಂತ ಹೇಳಿ. ಆ್ಯಂಡ್ ಅದು ಚಿಕ್ಕ ಮರಿ ಅಲ್ವಾ, ಸೊ ಕಾಣ್ತಿರ್ಲಿಲ್ಲ ನೀಟಾಗೆ. ನಾನು ಅಷ್ಟರಲ್ಲಿ ಕರ್ಬೇವಿನ ಸೊಪ್ಪು ಕಿತ್ಕೊಂಡು ಆ್ಯಂಡ್ ಒಂದು ಹೊಂಬಾಳೆ ಬೇಕಿತ್ತು. ಹೊಂಬಾಳೆ ಯಾಕೆ ಅಂದರೆ ನಾನು ಹೇಳಿದ್ನಲ್ಲ ಇವತ್ತು ಹಬ್ಬ ಇದೆ, ಆರತಿ ತೊಗೊಂಡು ಹೋಗಬೇಕು ಅಂತ. ನಾವು ಆರತಿನ ನಮ್ಮೂರಿಂದ ಆ ಊರ ದೇವಸ್ಥಾನಕ್ಕೆ ತೊಗೊಂಡೋಗ್ಬೇಕು. ಸೊ ಆರತಿ ರೆಡಿ ಮಾಡೋಕ್ಕೆ ಬೇಕಲ್ಲ ಹೊಂಬಾಳೆ. ಸೊ ನಮ್ಮ ತೋಟದೇ ತೊಗೊಳ್ಳೋಣ ಅಂತ ತೊಗೊಂಡಿದ್ದೀನಿ. ನಾನು ಅಲ್ಲಿ ಹೋಗ್ತಿಲ್ಲ ನೈಟ್ ಇವತ್ತು, ಬಿಕಾಸ್ ಪಾಪು ನಾನಿಲ್ಲ ಅಂದರೆ ಅವನಿರೋದಿಲ್ಲ. ನೈಟ್ ಅಲ್ವಾ ಆರತಿ ತೊಗೊಂಡು ಹೋಗೋದಿರೋದು, ಸೊ ಬೇಡ ಅಂತ ಸುಮ್ಮನಾದೆ. ನಾನು ಚಿಕ್ಕವಳಿದ್ದಾಗಿಂದಲೂ ಮಿಸ್ ಮಾಡಲ್ಲ, ಪ್ರತಿ ವರ್ಷ ಕೂಡ ಹೋಗ್ತೀನಿ. ಅಂದರೆ ನಮ್ಮ ಅಜ್ಜಿ ಊರಿದೆ ಆಗಿರೋದ್ರಿಂದ ನಾವು ಎಲ್ಲ ವರ್ಷ ಕೂಡ ಹೋಗ್ತೀವಿ ಅಲ್ಲಿಗೆ. ಅಂದರೆ ಆವಾಗ ಅಜ್ಜಿ ಮನೆಯಿಂದ ಹೋಗ್ತಾಯಿದ್ದೆ, ಇವಾಗ ನಮ್ಮ ಮನೆಯಿಂದ ಹೋಗ್ತಾಯಿದ್ದೀನಿ. ಸೊ ಸ್ವಲ್ಪ ಗ್ಲಾಸ್ ಎಲ್ಲ ಪಾಪು ಮುಟ್ಟಿ ಒಂಥರ ಎಲ್ಲ ಸ್ಟೈನ್ ಆಗಿತ್ತು. ಸೊ ಅದು ಕ್ಲೀನ್ ಮಾಡಿಕೊಂಡೆ. ಆ್ಯಂಡ್ ಆರತಿಗೆ ಹೂವು ಎಲ್ಲ ಚುಚ್ಚಿ ರೆಡಿ ಮಾಡಿದ್ದೀನಿ. ಇದು ಕೂಡ ನಮ್ಮ ತೋಟದಲ್ಲೇ ಇದೆ, ಅಂದರೆ ಬಾವಿ ಪಕ್ಕದಲ್ಲೇ ಇದೆ ಅದೂ. ಆ್ಯಂಡ್ ಈ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ಅಂದರೆ ನಾನು ಈ ಸ್ಯಾರಿನ 2 ಸಲ ಹಾಕಿರೋದು. ನಾನು ಮದುವೆನಲ್ಲಿ ತೊಗೊಂಡಿದ್ದು ಒಂದು ಫ್ಯಾನ್ಸಿ ಸ್ಯಾರಿ ಇರಲಿ ಒಂದು ಸ್ವಲ್ಪ ಅಂತ ಹೇಳಿ. ತುಂಬ ರೇರ್ ಕಾಂಬಿನೇಷನ್, ಒಂಥರ ಎಷ್ಟು ಚೆನ್ನಾಗಿದೆ ಅಂದರೆ ಸ್ಕೈ ಬ್ಲೂನೂ ಅಲ್ಲ, ಅದೊಂಥರ ಬ್ಲೂ ಕಲರು, ಅದಕ್ಕೆ ಇರೋ ಥರ ಮೆಜೆಂಟ ಮತ್ತು ಮೆರೂನ್ ಕಲರ್ನಲ್ಲಿ ವರ್ಕ್ ಮಾಡಿದ್ದಾರೆ. ಬ್ಲೌಸು ಕೂಡ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಫೋಟೋಸ್ ತೊಗೊಳಕ್ಕೆ ಟೈಮೇ ಸಿಗಲಿಲ್ಲ ನನಗೆ. ಫೋಟೋ ತೊಗೊಂಡಿದ್ದರೆ ಚೆನ್ನಾಗಿರ್ತಿತ್ತು, ಅಷ್ಟು ಚೆನ್ನಾಗಿ ಕಾಣುತ್ತೆ ನನಗೆ ಕಲರ್ ಅಂತೂ. ನಾನು ಇದಕ್ಕೆ 1800 ಏನೋ ಪೇ ಮಾಡಿದ್ದೆ ಆವಾಗಲೇ. ಅಂದರೆ ಚಿಕ್ಕಪೇಟೆನಲ್ಲಿ ತೊಗೊಂಡಿದ್ದೆ ಒಂದು ಶಾಪ್ನಲ್ಲಿ. ಸೊ ಕಲರ್ ತುಂಬ ಇಷ್ಟ ಆಯ್ತು ನನಗೆ. ನಾರ್ಮಲಾಗಿ ಈ ಕಲರ್ ಇಷ್ಟ. ಸೊ ಇದೊಂದು ಪೀಸ್ ಇರಲಿ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೆ. ಆ್ಯಂಡ್ ಒಂದೇ ಸಲ ಹಾಕಿದ್ದು, ಮದುವೆ ಆದಮೇಲೆ ಒಂದು ಸಲ ಹಾಕಿದ್ದೆ. ಆ್ಯಂಡ್ ನಮ್ಮ ಅಕ್ಕನ ಪಾಪು ನಾಮಕರಣದಲ್ಲಿ ಒಂದಿನ ಹಾಕಿದ್ದೆ ಅಷ್ಟೇ. ಸೊ ಪಾಪುಗೇನು ರೆಡಿ ಮಾಡಿಲ್ಲ, ಬಿಕಾಸ್ ಅವ್ನಿಗಾಗಲೇ ನಿದ್ದೆ ಬರ್ತಿದೆ. ನಾನು ಇಲ್ಲೇ ದೇವಸ್ಥಾನದ ಹತ್ರ ಹೋಗಿ ಆರತಿನ ದೇವಸ್ಥಾನಕ್ಕೆ ಇಟ್ಬಿಟ್ಟು ಆ್ಯಂಡ್ ಬರ್ತೀನಿ. ಇದನ್ನು ನಾವು ಮೇಯ್ನ್ ಎಲ್ಲಿಗೆ ಅಂದರೆ ನಾನು ಹೇಳಿದ್ನಲ್ಲ ಒಂದು ಊರಿಗೆ ತೊಗೊಂಡು ಹೋಗಬೇಕು ಅಂತ ಹೇಳಿ, 7 ಹಳ್ಳಿಯಿಂದ ಕೂಡ ಆರತಿ ತೊಗೊಂಡು ಆ ಊರಿಗೆ ಬರ್ತಾರೆ. ಸೊ ನಾವು ಅದನ್ನ ಅಲ್ಲಿಗೆ ತೊಗೊಂಡು ಹೋಗ್ಬೇಕಿರೋದು. ಪಾಪು ಇರೋದ್ರಿಂದ ಹೋಗೋದಕ್ಕಾಗೋದಿಲ್ಲ. ನೆಕ್ಸ್ಟ್ ಇಯರ್ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡಿ ನಮ್ಮೂರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದೆ. ಸೊ ನಾವು 4 ದಿನ ಹಬ್ಬ ಸೆಲೆಬ್ರೇಟ್ ಮಾಡ್ತೀವಿ. ಫಸ್ಟ್ ಡೇ ಆರತಿ ಮಾಡ್ತೀವಿ, ಆ್ಯಂಡ್ ಸೆಕೆಂಡ್ ಡೇ ಸಿಡಿ ಅಂತ ಮಾಡ್ತಾರೆ, ಆ್ಯಂಡ್ ಥರ್ಡ್ ಡೇ ಮಟನ್ ಮಾಡಿ ತೇರು ಎಳೆಯೋದು, ಆ್ಯಂಡ್ ಫೋರ್ತ್ ಡೇ ಗಾವು ಸಿಗೋದು ಅಂತ ಹೇಳಿ ಮಾಡ್ತಾರೆ. ಸೊ ಇವತ್ತು ಫಸ್ಟ್ ಡೇ 1 ಇವತ್ತು. ಆರತಿ ಎಲ್ಲ ತೊಗೊಂಡು ಬಂದರು ದೇವಸ್ಥಾನದ ಹತ್ರ. ಆ್ಯಂಡ್ ಬಾಯಿ ಬೀಗ ಚುಚ್ತಾ ಇದ್ದಾರೆ. ನಮ್ಮೂರಲ್ಲಿ ಬಾಯಿ ಬೀಗ ಚುಚ್ಚಿಸ್ಕೊಂಡು ನೆಕ್ಸ್ಟು ನಾವು ಹೇಳಿದ್ನಲ್ಲ ಆ ಹಳ್ಳಿಗೆ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿದ್ಮೇಲೆ ಆ ಬಾಯಿ ಬೀಗ ತೆಗಿತಾರೆ. ಸೊ ಉಪವಾಸ ಇರೋರು ಇರ್ಬೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಸಿಡಿ ದಿನದ ವ್ಲಾಗ್. ಸೊ ಎಸ್ಟರ್ಡೇ ಫ್ರೈಡೇ ಆ್ಯಂಡ್ ಇವತ್ತು ಸ್ಯಾಟರ್ಡೇ. ಸೊ ಹಬ್ಬಕ್ಕೆ ಅಂತ ಹೇಳಿ ನಾರ್ಮಲಾಗಿ ಈ ಹಬ್ಬದಲ್ಲಿ ಶಾವಿಗೆನೇ ಮಾಡೋದು. ಇವತ್ತು ಶಾವಿಗೆ ಮಾಡಿ ಕಾಯಿ ಹಾಲು ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಜಾತ್ರೆಗೆ ಹೋಗೋಣ ಅಂದರೆ ಸಿಡಿ ನೋಡೋಕೆ ಹೋಗೋಣ ಅಂತ ಹೇಳಿ ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಈ ಡ್ರೆಸ್ ವೇರ್ ಮಾಡೋಣ ಅಂತ ತೊಗೊಂಡೆ, ಪರ್ಪಲ್ ಕಲರ್ ಒನ್. ನಾನು ಇದನ್ನೂ ಕೂಡ ವೇರ್ ಮಾಡಿರಲಿಲ್ಲ, ನಾನು ನಿಮಗೆ ತೋರಿಸಿದ್ನಲ್ಲ ನನ್ನ ಹಸ್ಬೆಂಡ್ ನನಗೆ ಬರ್ತ್ಡೇಗೆ ಅಂತ ಹೇಳಿ ಕೊಡಿಸಿದ್ರು ಅಂತ ಹೇಳಿ. ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಡ್ರೆಸ್ ತೊಗೊಂಡಿದ್ದೆ. ಸೊ ನಾನು ಇವತ್ತು ಇದನ್ನು ಹಾಕ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಡೇ ಕೂಡ ಬೇರೆದು ಹಾಕ್ತೀನಿ, ಎಲ್ಲ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ಪಾಪುನ ಕೂಡ ಕರ್ಕೊಂಡು ಹೋಗ್ತಾ ಇದ್ದೀವಿ, ಅಲ್ಲಿಗೆ ಹೋಗ್ತಾ ಇದ್ದೀವಲ್ಲ, ಅವನಿಗೂ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡು
ನಮಗೆ ಈ ದೇವ್ರು ಯಾವ ಥರ ಅಂದರೆ ಒಂಥರ ಚಾಮುಂಡೇಶ್ವರಿ ಇದ್ದಂಗೆ. ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋದಿಲ್ಲ ಈ ಹಬ್ಬನ ನಮ್ಮೂರಿನಲ್ಲಿ. ಆ್ಯಂಡ್ ಗಾಡಿನಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ದೂರ ಒಂದು ಸ್ವಲ್ಪ ಒಂದು 5 ಕಿಲೋಮೀಟರ್ಸ್ ಆಗುತ್ತೆ. ನಾವು ಚಿಕ್ಕವರಿದ್ದಾಗ ಹೇಗೆ ಹೋಗ್ತಾ ಇದ್ವಿ ಅಂದರೆ, ಮನೆಯಲ್ಲಿ ಯಾರಾದರೂ ಗಾಡಿನಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದರೂ ಕೂಡ ಬರ್ತಿರಲಿಲ್ಲ. ನಾನು ನನ್ನ ಕಸಿನ್ ಸಿಸ್ಟರ್ಸ್ ಆ್ಯಂಡ್ ಊರಲ್ಲಿರ್ತಾರಲ್ಲ ಫ್ರೆಂಡ್ಸ್ ಎಲ್ಲರೂ ಸೇರಿ ನಡ್ಕೊಂಡು ಹೋಗ್ತಾಯಿದ್ವಿ ಆ್ಯಂಡ್ ನಡ್ಕೊಂಡು ಬರ್ತಾಯಿದ್ವಿ. ಸೊ ನಾನು ಹೇಳಿದೆ ಇವತ್ತು ಪಾಪುನ ಕರ್ಕೊಂಡು ನೀವು ಗಾಡೀಲಿ ಹೋಗಿ ನಾನು ನಡ್ಕೊಂಡು ಬರ್ತೀನಿ ಅಂತ ಹೇಳಿ. ಸೊ ಅವರು ನನ್ನ ಪಾಪು ಕರ್ಕೊಂಡು ನಡೆಯೋಕ್ಕಾಗಲ್ಲ ಅಂತ ಹೇಳಿ ಆವಾಗಲೇ ಹೋಗಿದ್ದರು. ಆ್ಯಂಡ್ ಅರ್ಧ ದಾರಿನಲ್ಲಿ ಸಿಕ್ಕಿದ್ರಲ್ಲ, ಸೊ ಪಾಪುನ ಗಾಡೀಲಿ ಕೊಟ್ಬಿಟ್ಟು ಆ್ಯಂಡ್ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಗಾಡಿನಲ್ಲಿ ಹೋಗ್ಬೋದು, ಅಂದರೆ ನಾವು ಮುಂಚೆ ಎಲ್ಲ ಜೊತೇಲಿ ಹೋಗ್ತಾ ಇದ್ವಲ್ಲ ನಡ್ಕೊಂಡು, ಆ ಖುಷಿ ಸಿಗೋದಿಲ್ಲ ಗಾಡಿನಲ್ಲಿ ಹೋದರೆ. ಸೊ ಎಲ್ಲರೂ ನಡ್ಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ತುಂಬ ದೂರ ಆಗುತ್ತೆ, ಆಲ್ಮೋಸ್ಟ್ ಒಂದು 5 ಕಿಲೋಮೀಟರ್ಸ್. ನೆನ್ನೆ ರಾತ್ರಿನೂ ಕೂಡ ಎಲ್ಲ ಆರತಿ ತೊಗೊಂಡು ಇದೇ ರೀತಿ ನಡ್ಕೊಂಡೇ ಹೋಗಿದ್ದಿದ್ದು. ನಾನು ನಿಮಗೆ ನೆಕ್ಸ್ಟ್ ಇಯರ್ ತೋರಿಸ್ತೀನಿ ಆ ವ್ಲಾಗ್ಗಳನ್ನೆಲ್ಲ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ನಮಗೆ ಕೆಳಗಡೆ ನಿಂತರೆ ಪೂರ್ತಿ ಕ್ರೌಡ್ ಜಾಸ್ತಿ ಆಗುತ್ತೆ, ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟರೆ. ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ, ಇಲ್ಲಿ ಪಕ್ಕದಲ್ಲಿ ಮನೆ ಇದೆ, ಮನೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಇದೆ ದೇವ್ರುಗಳು. ಸೊ ಇವಾಗ ಎಲ್ಲ ದೇವ್ರನ್ನೆಲ್ಲ ದೇವಸ್ಥಾನದ ಹತ್ರ ಕರ್ಕೊಂಡು ಬಂದು ಸಿಡಿ ಆಡಿಸ್ತಾರೆ. ಸಿಡಿ ಆಡೋದು ಅಂತ ಏನಂದರೆ, ಗಂಡು ಮಕ್ಕಳೆಲ್ಲ ಉಪವಾಸ ಇರ್ತಾರೆ ಫ್ರಮ್ ದ ಮಾರ್ನಿಂಗ್. ಸೊ ಸಂಜೆಗೆ ಒಂದು 5 o'clock ಹಂಗೆ ಆ ಸಿಡಿ ಕಂಬ ಅಂತ ಇದೆ. ಆ ಸಿಡಿ ಕಂಬಕ್ಕೆ ಫಸ್ಟು ದೇವ್ರುಗಳೆಲ್ಲ ಪ್ರದಕ್ಷಿಣೆ ಹಾಕಿ ಆ್ಯಂಡ್ ನೆಕ್ಸ್ಟು ಗಂಡು ಮಕ್ಳು ಏನಿರ್ತಾರಲ್ಲ ಅವ್ರನ್ನ ಒಂದು ಬಟ್ಟೆ ಮುಖಾಂತರ ಆ ಕಂಬಕ್ಕೆ ಕಟ್ಟಿ ಲೈಕ್ ಒಂದು 3 ರೌಂಡ್ ತಿರುಗಿಸ್ತಾರೆ. ಸೊ ಕೈಗೆ ಕತ್ತಿ ಕೊಟ್ಟು ಆ್ಯಂಡ್ ಅವ್ರ ಕೈಲಿ ಹೊಂಬಾಳೆನ ಕಟ್ ಮಾಡಿಸ್ತಾರೆ ಆ ಕಂಬದ ಮೇಲೇ. ಸೊ ಅದು ನಮ್ಮ ಕಡೆ ಸಿಡಿ ಮಾಡೋದು. ಅಂದರೆ ಎಲ್ಲ ಕಡೆ ದೇವ್ರನ್ನ ಕೂರಿಸಿ ಮಾಡ್ತಾರೆ, ಬಟ್ ನಮ್ಮ ಕಡೆ ಸ್ಪೆಷಲ್ ಅಂದರೆ ಮನುಷ್ಯರು, ಅಂದರೆ ಉಪವಾಸ ಇರ್ತಾರಲ್ಲ ಗಂಡು ಮಕ್ಕಳು, ಅವ್ರ ಕೈಲಿ ಮಾಡಿಸೋದು. ಸೊ ತುಂಬ ಜನ ಜಾಸ್ತಿ ಆಗಿ ಹೋಗ್ತಾರೆ. ಆ್ಯಂಡ್ ಪಾಪು ಅಲ್ಲಿ ಮೇಲೆ ನಿಂತ್ಕೊಂಡು ನೋಡ್ತಿದ್ದಾಗ ಸುಮ್ಮನೆ ನೋಡ್ತಿದ್ದ. ಆ್ಯಂಡ್ ಅಲ್ಲಿ ನಮಗೆ ಗೊತ್ತಿರೋರೊಬ್ಬರಿದ್ದರು. ಸೊ ಅವ್ರೇನು ಹೇಳೋದು ಅಂದರೆ, ನಿಮ್ಮ ಪಾಪುನ ಮುಂದೆ ಈ ರೀತಿ ಮಾಡಿಸ್ಬೋದು, ಅಂದರೆ ಅವ್ನು ಸ್ವಲ್ಪ ದೊಡ್ಡವನಾದಮೇಲೆ ಇವಾಗ ಜಸ್ಟ್ ಇಲ್ಲಿ ಆಶೀರ್ವಾದ ಮಾಡಿಸೋಣ ಕರ್ಕೊಂಡು ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋದ್ವಾ. ಅವ್ನು ಏನು ಮಾಡ್ದೆ ಅಂದರೆ, ಚಿಕ್ಕ ಮಕ್ಕಳು ಒಂದು 3-4 ಇಯರ್ಸ್ ಅವ್ರನ್ನ ಆ ಕಂಬಕ್ಕೆ ಕಟ್ಟಿಂಗ್ ತಿರುಗಿಸಿದ್ದು ನೋಡ್ಬಿಟ್ಟು ಪೂರ್ತಿ ಅಳೋದಕ್ಕೆ ಶುರು ಮಾಡ್ದ. ಸೊ ಇವಾಗ ನೋಡ್ತಿದ್ದೀರಲ್ಲ, ಇವಾಗ ದೊಡ್ಡವ್ರು ಆಡ್ತಿರೋದು ತೋರಿಸ್ತಿದ್ದೀನಿ ನಾನು. ಬಿಕಾಸ್ ಮಕ್ಕಳು ಆಡೋದು ನೋಡಬೇಕಾದ್ರೆ ಪಾಪು ಅಳೋದಕ್ಕೆ ಶುರು ಮಾಡ್ದೆ. ನಾನು ಅವಾಗೇನೂ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಈ ರೀತಿ ಅಂದರೆ ಸೇಫ್ಟಿ ಮೆಷರ್ಸ್ ತೊಗೊಂಡಿರ್ತಾರೆ, ಅವ್ರು ನೀಟಾಗಿ ಕಟ್ಟಿರ್ತಾರೆ, ಬೀಳೋ ಥರ ಏನೂ ಇರೋದಿಲ್ಲ, ಆ ಥರ ಮಾಡ್ತಾರೆ. ಆ್ಯಂಡ್ ಇದು ಡೇ 2 ಆಫ್ ಹಬ್ಬ. ಆ್ಯಂಡ್ ಊರಿಗೆ ಬಂದಮೇಲೆ ನಮ್ಮೂರಿನಲ್ಲಿ ಇವತ್ತು ದೇವಸ್ಥಾನ ಹತ್ರ ಸ್ವೀಟ್ ಅಡುಗೆ ಮಾಡಿಸ್ತೀವಿ ಎಲ್ಲರೂ ಸೇರಿ. ಆ್ಯಂಡ್ ಇವತ್ತು ಅಲ್ಲಿ ಸ್ವೀಟ್ ಅಡುಗೆ ಮಾಡಿದ್ದೀವಿ ದೇವಸ್ಥಾನದ ಹತ್ರ. ಆ್ಯಂಡ್ ಪಾಪು ಅಲ್ಲಿಂದ ಬಂದನೆಲ್ಲ ಸುಸ್ತಾಗ್ಬಿಟ್ಟ ಒಂದು ಸ್ವಲ್ಪ ಅಲ್ಲೆಲ್ಲ ನೋಡಿ ಗಲಾಟೆಗೆ. ಸೊ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ನಾನು ಅಂದ್ಕೊಂಡೆ ನೆಕ್ಸ್ಟ್ ಡೇ ಹೋಗಬೇಕಾದ್ರೆ ಕರ್ಕೊಂಡು ಹೋಗೋದು ಬೇಡ ಅಂತ. ಆ್ಯಂಡ್ ಡೇ 3 ಮತ್ತು ಡೇ 4 ವ್ಲಾಗ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ತೀನಿ. ನಾನು ರಾಮೇಶ್ವರಮಲ್ಲಿ ತಂದಿದ್ದ ಗಿಫ್ಟ್ಸ್ನೆಲ್ಲ ಸರ ವಾಚೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಆಟ ಆಡ್ತಾ ಇದ್ದೇನೆ. ಇದಾಗುತ್ತೆ ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.